ಹಲೋ ವೀಕ್ಷಕರೇ, ಸ್ನೇಹಿತರೆ, ನಾನಿವತ್ತು ಬಿಳಿ ಕೂದಲನ್ನು ಕಪ್ಪು ಮಾಡುವಂಥ ಹೇರ್ ಪ್ಯಾಕ್ ತೋರಿಸ್ತಾ ಇದ್ದೀನಿ. ನೋಡಿ, ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕು, ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ಮತ್ತು ಯಾವುದೇ ಕೆಮಿಕಲ್ ಇರುವಂಥದ್ದು ಏನೂ ಕೂಡ ಬಳಸುವಂಥದ್ದು ಬೇಡ. ಹಾಗಾದರೆ ನೋಡಿ, ಇವತ್ತಿನ ಹೇರ್ ಪ್ಯಾಕು ನೀವು ಕೂಡ ನಿಮ್ಮ ಕೂದಲಿಗೆ ಯೂಸ್ ಮಾಡ್ಬೋದು. ಹಾಗೆ ಸ್ನೇಹಿತರೆ, ಸಣ್ಣ ಏಜ್ ಮಕ್ಕಳಲ್ಲಿ ಕೂಡ ಬಿಳಿ ಕೂದಲ ಸಮಸ್ಯೆ ಬಂದರೆ ಅವ್ರಿಗೂ ಕೂಡ ಫಾಲೋ ಮಾಡ್ಬೋದು. ಹಾಗಾದರೆ ಬನ್ನಿ ಮತ್ತು ಯಾವ ರೀತಿಯಾಗಿ ಇದನ್ನು ರೆಡಿ ಮಾಡಬೇಕಂತ ನೋಡೋಣ. ಸ್ನೇಹಿತರೆ, ಹೇರ್ ಪ್ಯಾಕ್ ರೆಡಿ ಮಾಡೋದಕ್ಕೆ ಫಸ್ಟ್ ತೊಗೊಳ್ಳುವಂಥದ್ದು ಏನಪ್ಪ ಅಂದರೆ, ಒಂದು ಕಬ್ಬಿಣದ ಕಡಾಯಿ, ಕಬ್ಬಿಣದ ಹಂಚು ಏನಾದರೂ ತಗೊಳ್ಳಿ. ಫಸ್ಟು ನಮಗೆ ಬೇಕಾಗುವಂಥದ್ದು ಕಬ್ಬಿಣದ ಬಾಣಲಿ. ಇವಾಗ ನೋಡಿ, ಕಬ್ಬಿಣದ ನಾನು ಕಡಾಯಿ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಇವಾಗ 1 ಇಲ್ಲ 2 ಚಮಚದಷ್ಟು ಸಾಸಿವೆ ಯೂಸ್ ಮಾಡ್ತಾಯಿದ್ದೀನಿ. ಸಾಸಿವೆ ನಮ್ಮ ಹೇರನ್ನು ಚೆನ್ನಾಗಿ ಗ್ರೋತ್ ಮಾಡುತ್ತೆ. ಹಾಗೆ ನಮ್ಮ ಬಿಳಿ ಕೂದಲಿಗೆ ಹೇರ್ ಪ್ಯಾಕ್ ರೀತಿಯಾಗಿ ಕೂಡ ಕೆಲಸ ಮಾಡುತ್ತೆ. ಅದು ಈ ಥರವಾಗಿ ನೀವು ಕೂಡ ಟ್ರೈ ಮಾಡಿದ ಮೇಲೆ ನಿಮಗೂ ಕೂಡ ಇಷ್ಟ ಆಗುತ್ತೆ. ಇವಾಗ ನೋಡಿ, 1-2 ಸ್ಪೂನಷ್ಟು ನಾನು ಸಾಸಿವೆಯನ್ನು ತೊಗೊಂಡಿದ್ದೀನಿ. ಸಾಸಿವೆ ಚೆನ್ನಾಗಿ ಇವಾಗ ಕಬ್ಬಿಣದ ಕಡೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ. ಎಲ್ಲಿವರೆಗೂ ಫ್ರೈ ಮಾಡಬೇಕು, ಎಷ್ಟು ತನಕ ಫ್ರೈ ಮಾಡಬೇಕಂತ ನಿಮಗೆ ತೋರಿಸ್ತೀನಿ, ಎಂಡ್ವರೆಗೂ ನೋಡಿ. ಸ್ನೇಹಿತರೆ, ಇವಾಗಿನ ಕಾಲದಲ್ಲಿ ತುಂಬಾ ನ್ಯಾಚುರಲ್ ಆಗಿ ನೋಡಿ, ಎಲ್ರಿಗೂ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಕಾಮನ್ ಆಗಿ ಬರ್ತಾ ಇರುವಂಥದ್ದು. ಹಾಗಾಗಿ ಯಾವುದೇ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ಗಳು ಯೂಸ್ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಈ ಥರವಾಗಿ ನಾವು ನ್ಯಾಚುರಲ್ ಆಗಿರುವಂಥದ್ದು ಯೂಸ್ ಮಾಡ್ತಾ ಹೋದರೆ ಕೂಡ ನಮ್ಮ ಕೂದಲು ಕಪ್ಪಾಗುತ್ತೆ. ಹಾಗಾಗಿ ಇದನ್ನು ಕೂಡ ಬಳಸ್ಬೋದು. ಇವಾಗ ನೋಡಿ, ನಾನು ಇದಕ್ಕೆ 1 ಚಮಚದಷ್ಟು ನಾನು ಕಲೋಂಜಿ ಹಾಕಿದ್ದೀನಿ. ಕಲೋಂಜಿ ಅಂದರೆ ಕಪ್ಪು ಜೀರಿಗೆ ಅಂತೀವಿ. ಕಪ್ಪು ಜೀರಿಗೆ ನಮ್ಮ ಹೇರನ್ನು, ಬಿಳಿ ಕೂದಲನ್ನು ಕಪ್ಪು ಮಾಡುತ್ತೆ ಸ್ನೇಹಿತರೆ. ಹಾಗೆ ದೃಢದಿಂದ ಕೂಡ ನಮ್ಮ ಬೆಳವಣಿಗೆ ಚೆನ್ನಾಗಿ ಮಾಡುವುದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ನೋಡಿ, ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ಗಳನ್ನು ನೀವು ಕೂಡ ಬಳಸ್ತಾ ಬಂದರೆ ಸಾಕು, ನಿಮ್ಮ ಕೂದಲು ದಿನದಿಂದ ದಿನಕ್ಕೆ ಕಪ್ಪಾಗ್ತಾ ಹೋಗುತ್ತೆ. ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ. ಎಷ್ಟು ನ್ಯಾಚುರಲ್ ಆಗಿರುತ್ತೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಹಾಗಾಗಿ ಜಾಸ್ತಿ ಜನರು ನ್ಯಾಚುರಲ್ ಆಗಿರುವಂಥದ್ದು ಯಾರೂ ಕೂಡ ಬಳಸೋದಕ್ಕೆ ಹೋಗಲ್ಲ. ಕೆಮಿಕಲ್ ಇರುವಂಥದ್ದೇ ಜಾಸ್ತಿ ಯೂಸ್ ಮಾಡ್ತಾ ಹೋಗುತ್ತಾರೆ. ಹಾಗಾಗಿ ಕೆಮಿಕಲನ್ನು ಅವಾಯ್ಡ್ ಮಾಡಿ ಈ ಥರ ನ್ಯಾಚುರಲ್ ಆಗಿರೋಂಥ ಹೇರ್ ಪ್ಯಾಕ್ಗಳನ್ನು ಬಳಸ್ತಾ ಬರ್ಬೋದು. ಇವಾಗ ನೋಡಿ, ಫ್ರೈ ಮಾಡ್ತಾ ಇದ್ದೀನಿ. ಫ್ರೈ ಮಾಡ್ತಾ ಇರುವಾಗ ಇವಾಗ ಕಲೋಂಜಿ ಆಗಲಿ, ಅದ್ರ ಜೊತೆಗೆ ನಾನು ಹಾಕಿರುವಂಥದ್ದು ಸಾಸಿವೆ, ಇವೆರಡೂ ಕೂಡ ಶೈನಿಂಗ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕಾಗತ್ತೆ. ಈ ಥರ ನಾವು ಹೇರ್ ಪ್ಯಾಕ್ಗಳನ್ನು ನೀವು ಎಲ್ಲಿಗಾದರೂ ಫಂಕ್ಷನ್ಗೆ, ಪಾರ್ಟಿಗೆ ಹೋಗಬೇಕು, ನನ್ನ ಹತ್ರ ಟೈಮ್ ಇಲ್ಲ ತಲೆಗೆ ಅಪ್ಲೈ ಮಾಡೋದಕ್ಕಂದ್ರೂ ಕೂಡ ಟೈಮ್ ಇಲ್ಲದಾಗ ಕೂಡ ಟೈಮ್ ಸೇವ್ ಮಾಡುತ್ತೆ. ಅಷ್ಟು ಚೆನ್ನಾಗಿ ವರ್ಕ್ ಮಾಡುವಂಥ ಹೇರ್ ಪ್ಯಾಕು. ಯಾಕಂದರೆ ಇದನ್ನು ರೆಡಿ ಮಾಡಿ ಒಂದು ಡಬ್ಬಿಯಲ್ಲಿ ಕೂಡ ಹಾಕಿ ಇಟ್ಕೊಂಡ್ಬಿಟ್ರೆ ಸಾಕು, ನೀವು ಯೂಸ್ ಮಾಡ್ಕೋಬೋದು. ಅದು ಯೂಸ್ ಮಾಡುವಂಥ ರೀತಿ ಕೂಡ ನಿಮಗೆ ಹೇಳ್ಕೊಡ್ತೀನಿ. ಇವಾಗ ನೋಡಿ, ಫ್ರೈ ಮಾಡ್ತಾ ಬಂದಿದ್ದೀನಿ. ಫ್ರೈ ಮಾಡ್ತಾ ನೋಡಿ ಎಷ್ಟು ಶೈನಾಗಿ ಆಗ್ತಾ ಇರೋಂಥದ್ದಂತ ನೋಡ್ಬೋದು. ಅದು ಸಾಸಿವೆ ಆಗಲಿ ಮತ್ತು ಕಲೋಂಜಿ ಆಗಲಿ ಎರಡೂ ಕೂಡ ಎಣ್ಣೆ ಅಂಶ ಬಿಟ್ಕೊಳ್ಳುತ್ತೆ ಸ್ನೇಹಿತರೆ. ಅದೇ ಮೇನ್ ನೋಡಿ, ಎಣ್ಣೆ ಅಂಶ ಬಿಟ್ಕೊಳ್ಳುತ್ತೆ. ನಮ್ಮ ಹೇರ್ಸಿಗೆ ದೃಢದಿಂದ ನಾವು ಎಣ್ಣೆ ಅಪ್ಲೈ ಮಾಡ್ತೀವಲ್ವ, ಅದೇ ರೀತಿಯಾಗಿ ಹೇರ್ ಪ್ಯಾಕ್ ಕೂಡ ಅಪ್ಲೈ ಮಾಡುವಾಗ ಬುಡದಲ್ಲಿ ಕೂಡ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಈ ಥರ ಅಪ್ಲೈ ಮಾಡೋದ್ರಿಂದ ನಮ್ಮ ಬುಡಕ್ಕೂ ಕೂಡ ಚೆನ್ನಾಗಿ ಈ ಥರ ಆಯಿಲ್, ಈ ಥರ ಇರುವಂಥದ್ದು ಆಯಿಲ್ ಬಿಟ್ಕೊಂಡಿರೋಂಥದ್ದು ಹೇರ್ ಪ್ಯಾಕು ತಲೆಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಹೇರ್, ಬಿಳಿ ಕೂದಲ ಸಮಸ್ಯೆ ದಿನದಿಂದ ದಿನಕ್ಕೆ ಕಪ್ಪಾಗಿ ಕಪ್ಪು ಕೂದಲು ಕೂಡ ಗ್ರೋತ್ನೆಸ್ ಆಗುತ್ತೆ. ಇವಾಗ ನೀವು ಅಂತೀರಾ, ಗ್ರೋತ್ ಆಗುವಂಥ ವಯಸ್ಸಾದ್ಮೇಲೆ ಬಿಳಿ ಕೂದಲು ಬಂದೇ ಬರುತ್ತೆ ಅಂತ, ಅದು ಕೂಡ ಅನ್ನೇ ಅಂತೀರಾ ಸ್ನೇಹಿತರೆ. ವಯಸ್ಸಾದ್ಮೇಲೆ ಬಿಳಿ ಕೂದಲು ಬರುತ್ತೆ. ಬಿಳಿ ಕೂದಲು ಬಂದಾಗ ನ್ಯಾಚುರಲ್ ಆಗಿರುವಂಥ ಕಲರ್ ನಾವು ಯೂಸ್ ಮಾಡ್ತಾ ಹೋಗ್ಬೋದು. ಹಾಗೆ ಸಣ್ಣ ಏಜ್ ಮಕ್ಕಳಲ್ಲಿ ಬಿಳಿ ಕೂದಲು ಸಮಸ್ಯೆ ಬಂದಾಗ, ಅವರ ಏಜು ಸಣ್ಣ ಏಜ್ ಇರುತ್ತಲ್ವ ಸ್ನೇಹಿತರೆ, ಅವರಿಗೆ ನಾವು ಕೂದಲಿಗೆ ಈ ಥರ ಯೂಸ್ ಮಾಡೋದ್ರಿಂದ ಅವರ ಕೂದಲು ಮತ್ತೆ ಬಿಳಿ ಕೂದಲ ಸಮಸ್ಯೆ ಬರದೇ ರೀತಿ ಕೂಡ ಕೇರ್ ಮಾಡ್ಬೋದು. ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ. ಇವಾಗ ಇದು ಸ್ಟೋವ್ ಮೇಲಿಂದ ಇಳಿಸಿದ್ದೀನಿ. ತಣ್ಣಗಾಗಿರೋಂಥದ್ದು. ತಣ್ಣಗಾದ್ಮೇಲೆ ನಾನು ಇವಾಗ ಒಂದು ಕೊಟ್ಟೋ ಕಲ್ಲಲ್ಲಿ ತೊಗೊಂಡು ಚೆನ್ನಾಗಿ ಈ ಥರ ರಬ್ ಮಾಡಿ ಕುಟ್ಟಬೇಕು. ಯಾಕಂದರೆ ಈ ಥರ ರಬ್ ಮಾಡೋದ್ರಿಂದ ಅದು ಎಣ್ಣೆ ಅಂಶ ಬಿಟ್ಕೊಳ್ಳುತ್ತೆ ಸ್ನೇಹಿತರೆ. ಹಾಗಾಗಿ ಇದೇ ರೀತಿಯಾಗಿ ನೀವು ಕೂಡ ಕುಟ್ಟೋದ್ರಿದ್ರೆ ಕೈಯಲ್ಲಿ ಕುಟ್ಟಲೇಬೇಕು. ಯಾಕಂದರೆ ಮಿಕ್ಸಿಯಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಮಿಕ್ಸಿಯಲ್ಲಿ ಮಾಡಿದಾಗ ರಿಸಲ್ಟ್ ಚೆನ್ನಾಗಿ ಸಿಗಲ್ಲ. ನಾವು ಕೈಯಿಂದ ಸ್ವಲ್ಪ ಕಷ್ಟಪಟ್ವಿ ಅಂದರೆ ನಮಗೆ ರಿಸಲ್ಟ್ ಕೂಡ ನ್ಯಾಚುರಲಾಗಿ ಸಿಗುತ್ತೆ, ಹಾಗೆ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ನಾನು ಇವಾಗ ಕೈಯಲ್ಲಿ ಚೆನ್ನಾಗಿ ರಬ್ ಮಾಡಿ ಕುಟ್ತಾಯಿದ್ದೀನಿ. ಇದೇ ಪ್ರೊಸೆಸಿಂಗಲ್ಲಿ ನೀವು ಕೂಡ ಕುಟ್ಕೊಂಡು ತಗೊಳ್ಳಿ. ನೋಡಿ, ಈ ಥರ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆ ಥರ ಆಗ್ತಾ ಇರೋವಂಥದ್ದು. ಇದೇ ರೀತಿಯಾಗಿ ನಾನು ಪೂರ್ತಿಯಾಗಿ ಸಣ್ಣವಾಗಿ ಪೌಡ್ರ್ ಮಾಡ್ಕೊಳ್ತೀನಿ. ಪೌಡ್ರ್ ಆದಮೇಲೆ ಇವಾಗ ಇದಕ್ಕೆ ಸ್ನೇಹಿತರೆ, ನಮ್ಮ ಹೇರ್ಸಿಗೆ ಯೂಸ್ ಮಾಡುವಂಥದ್ದು ಕೊಬ್ಬರಿ ಎಣ್ಣೆ, ನಾವು ಇದನ್ನು ಬಳಸಬೇಕಾಗತ್ತೆ. ಒಂದು 10ರಿಂದ 8 ಹನಿಯಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ನೋಡಿ, ಸ್ವಲ್ಪ ನೋಡಿಕೊಂಡು ಹಾಕ್ಬೋದು, ಕಡಿಮೆ ಜಾಸ್ತಿ ಬಿದ್ದರೂ ಇನ್ನೊಂದು ಸ್ವಲ್ಪ ಹಾಕ್ಬೋದು. ನೋಡಿ, ಒಂದು ಹದವಾಗಿ ಈ ಹೇರ್ ಪ್ಯಾಕನ್ನು ರೆಡಿ ಆಗಬೇಕು. ಅಷ್ಟರವರೆಗೂ ತನಕ ನಾವು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬೋದು. ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಕಾಣಿಸ್ತಾ ಇರುವಂಥದ್ದು, ಹಾಗಾಗಿ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ನಾವು ಹೇರಿಗೆ ಗ್ರೋತ್ನೆಸ್ ಮಾಡೋದಕ್ಕೆ ಆಯಿಲ್ ಖಂಡಿತವಾಗಿ ಬಳಸ್ತೀವಿ.
ಅದ್ರ ಮುಖಾಂತರವಾಗಿ ಬಳಸುವಂಥ ಆಯಿಲೇ ನಾವು ಈ ಥರವಾಗಿ ಹೇರ್ ಪ್ಯಾಕ್ ಕೂಡ ರೆಡಿ ಮಾಡಿ ಹೇರ್ ಪ್ಯಾಕ್ ಮುಖಾಂತರ ಕೂಡ ನಾವು ಬಳಸೋದ್ರಿಂದ ನಮ್ಮ ಹೇರು ನ್ಯಾಚುರಲಾಗಿ ಬಿಳಿ ಕೂದಲು ಕಪ್ಪಾಗುತ್ತೆ. ಕಪ್ಪಾಗ್ತಾ ಆಗ್ತಾ ನಮ್ಮ ಕೂದಲು ಕೂಡ ಗ್ರೋತ್ನೆಸ್ ಕೂಡ ಕಪ್ಪಾಗ್ತಾ ಹೋಗುತ್ತೆ ಸ್ನೇಹಿತರೆ. ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಕಪ್ಪು ಕಲರ್ ರೆಡಿ ಆಯಿತು. ಹೇರ್ ಪ್ಯಾಕ್ ತುಂಬಾ ನ್ಯಾಚುರಲ್ ಆಗಿರೋವಂಥದ್ದು ರೆಡಿ ಆಗಿರೋವಂಥದ್ದು. ನೀವು ಹೇರಿಗೆ ರಾತ್ರಿ ಹೊತ್ತಿಗೆ ಹೇರಿಗೆ ಅಪ್ಲೈ ಮಾಡಿ ಬೆಳಗ್ಗೆ ಸ್ನಾನ ಮಾಡ್ಬೋದು. ಯಾಕಂದರೆ ನಾರ್ಮಲ್ ಸ್ನಾನ ಮಾಡ್ಕೋಬೇಕಂದ್ರೆ ತಲೆ ಸ್ನಾನ, ಶಾಂಪು ಯಾವುದೇ ಶಾಂಪುವನ್ನು ಬಳಸಬೇಡಿ. ಹಾಗಾಗಿ ಇದೇ ರೀತಿಯಾಗಿ ಒಂದು ವಾರಕ್ಕೇನೋ ಒಂದು 2-3 ಸರ್ತಿ ಟ್ರೈ ಮಾಡ್ತಾ ಹೋಗಿ, ನಿಮ್ಮ ಕೂದಲು ಕಪ್ಪಾಗುತ್ತೆ. ಹಾಗೆ ನ್ಯಾಚುರಲಾಗಿ ಕೂಡ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ ಏನಂತೀರ, ಒಂದೇ ಸರ್ತಿಗೆ ರಿಸಲ್ಟ್ ಸಿಕ್ಕಿಲ್ಲ ಅಂತ ಕೂಡ ಕೇಳ್ತೀರಾ. ಒಂದೇ ಸರ್ತಿಗೆ ಯಾವುದೇ ರಿಸಲ್ಟ್ ಸಿಗಲ್ಲ ಸ್ನೇಹಿತರೆ. ಯಾಕಂದರೆ ಕೆಮಿಕಲ್ ಇಲ್ಲ, ನ್ಯಾಚುರಲಾಗಿ ಹೇರ್ ಕಲರ್. ನೀವು 1 ಸರ್ತಿ 2 ಸರ್ತಿ 3 ಸರ್ತಿ ಟ್ರೈ ಮಾಡಿದ್ಮೇಲೆ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಹಾಗಾಗಿ ಟ್ರೈ ಮಾಡಿ, ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ಹೋಗ್ಬಿಡಿ ಸ್ನೇಹಿತರೆ. ಇದೇ ರೀತಿಯಾಗಿ ಹೊಸದಾಗಿ ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.